ಲಕ್ಷ್ಮಿ ಮೆದುಳು ಹೃದಯ ಯಾರ ಬಳಿ ಇದೆಯೋ ಗೊತ್ತಿಲ್ಲ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಯತ್ನಾಳ್ ಟೀಕೆ. ಇನ್ನೇನಾದ್ರೂ ಬಾಯಿ ಬಿಟ್ರೆ ಮುಂದಕ್ಕೆ ಹೋಗ್ತೀನಿ. ಲಕ್ಷ್ಮಿ ತಮ್ಮ ಇತಿಮಿತಿಯಲ್ಲೇ ಇರಲಿ. ಯತ್ನಾಳ್ ಹೇಳಿಕೆ. ಸದ್ಯ ಬೆಳಗಾವಿ ಜಿಲ್ಲಾ ಪ್ರವಾಸದಲ್ಲಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಲಕ್ಷ್ಮಿ ಹೆಬ್ಬಾಳ್ಕರ್ ಟೀಕೆಗಳಿಗೆ ಬೈಲಹೊಂಗಲದಲ್ಲಿ ಟಾಂಗ್ ಅನ್ನು ನೀಡಿದ್ದಾರೆ. ಯತ್ನಾಳ್ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೈಕ್ ಕಂಡಲ್ಲೆಲ್ಲ ಬೇಕಾಬಿಟ್ಟಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಎಸ್, ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿಚಾರವನ್ನು ಕೂಡ ಬಿಜೆಪಿಯ ಉಚ್ಚಾಟಿತ ಯತ್ನಾಳ್ ಅವರು ಮಾತನಾಡಿದ್ದಾರೆ. ಯತ್ನಾಳ್ ಅವರು ಒಂದೊಂದೇ ಬಾಂಬ್ ಅನ್ನ ಸಿಡಿಸ್ತಾ ಇದ್ದಾರೆ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಹಿಂದೆ ಒಂದು ಮಾತನ್ನ ಹೇಳಿದ್ರು. ಏನು ಅಂತಂದ್ರೆ, ಅವರು ಕಂಡಲ್ಲೆಲ್ಲ ಮಾತನಾಡ್ತಾರೆ, ಮೈಕ್ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಮಾತನಾಡ್ತಾರೆ ಎನ್ನುವಂತಹ ಮಾತನ್ನ ಆಡಿದ್ರು. ಅವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಎಸ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಬಾಯಿ ಮುಚ್ಕೊಂಡು ಇರಬೇಕು ಎನ್ನುವಂತಹ ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು. ಅವರಿಗೆ ಈಗ ಟಾಂಗ್ ಕೊಟ್ಟಿದ್ದಾರೆ. ಲಕ್ಷ್ಮಿ ಮೆದುಳು ಹೃದಯ ಯಾರ ಬಳಿ ಇದೆಯೋ ನನ್ಗೆ ಗೊತ್ತಿಲ್ಲ ಎನ್ನುವಂತಹ ಮಾತನ್ನ ಯತ್ನಾಳ್ ಅವರು ಆಡಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಟೀಕೆಗಳ ಸುರಿಮಳೆಯೇ ಸುರಿಸಿದ್ದಾರೆ. ಇನ್ನೇನಾದ್ರೂ ಬಾಯಿ ಬಿಟ್ರೆ ಮುಂದಕ್ಕೆ ಹೋಗ್ಬೇಕಾಗುತ್ತೆ, ಮುಂದಕ್ಕೆ ಹೋಗ್ತೀನಿ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಲಕ್ಷ್ಮಿ ತಮ್ಮ ಇತಿಮಿತಿಯಲ್ಲೇ ಇರಬೇಕು ಅನ್ನುವಂತಹ ಮಾತನ್ನ ಯತ್ನಾಳ್ ಅವರು ಹೇಳಿದ್ದಾರೆ. ಬೆಳಗಾವಿ ಪ್ರವಾಸದಲ್ಲಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಿನ ಬಾಂಬ್ಗಳನ್ನ ರಾಜಕೀಯ ವ್ಯಕ್ತಿಗಳ ಮೇಲೆ ಸುರಿಸ್ತಾನೆ ಇದ್ದಾರೆ. ಹಳೆ ವಿಚಾರಗಳನ್ನೆಲ್ಲ ತೆಗೆದುಕೊಂಡು ಕೂತಿದ್ದಾರೆ. ಹಾಗಾದ್ರೂ ಬಿಜೆಪಿ ಪಕ್ಷದಲ್ಲಿದ್ರು ಎಷ್ಟು ಹೇಳಬೇಕೋ ಅಷ್ಟು ಹೇಳಿ, ಎಷ್ಟು ಹೇಳಬಾರ್ದು ಅಷ್ಟು ಹೇಳ್ತಾರೆ. ಆದ್ರೆ ಈಗ ಹಾಗಲ್ಲ, ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಅದೇ ಒಂದು ಬಲವಾದ ಅಸ್ತ್ರ ಸಿಕ್ಕಂತಾಗಿದೆ ಯತ್ನಾಳ್ ಅವರಿಗೆ. ಆ ಒಂದು ಕಾರಣಕ್ಕೆ ಈಗ ತಮ್ಮ ಮನಸ್ಸಿನಲ್ಲಿದ್ದಂತಹ ಅಷ್ಟೂ ಮಾತುಗಳ ಬಾಣಗಳನ್ನ ಒಂದೊಂದೇ ರಾಜಕೀಯ ವ್ಯಕ್ತಿಗಳ ಸುತ್ತಮುತ್ತ ಹಾಕ್ತಾ ಇದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಟೀಕೆಗಳಿಗೆ ಬೈಲಹೊಂಗಲದಲ್ಲಿ ಇವರು ಟಾಂಗ್ ಅನ್ನ ನೀಡಿದ್ದಾರೆ. ಯತ್ನಾಳ್ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೈಕ್ ಕಂಡಾಗೆಲ್ಲ ಬೇಕಾಬಿಟ್ಟಿಯಾದ ಹೇಳಿಕೆಯನ್ನ ಕೊಡ್ತಾರೆ ಎನ್ನುವಂತ ಹೇಳಿಕೆಯನ್ನ ನೀಡಿದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ನೀವು ನಿಮ್ಮ ಮಿತಿಯಲ್ಲಿ ಇರಿ ಎನ್ನುವಂತಹ ವಿಚಾರವನ್ನ, ಅಥವಾ ನೀವು ನಿಮ್ಮ ಮಿತಿಯಲ್ಲಿರಿ ಅಂತ ಹೇಳಿ ಯತ್ನಾಳ್ ಅವರು ಕೋಪದಿಂದ, ಅಂದ್ರೆ ನಿಘಿ ಕೆಂಡದಿಂದ ಉತ್ತರವನ್ನ ನೀಡಿದ್ದಾರೆ.